ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಬೈ ಯೂಸಿಂಗ್ ಗಾಸ್ ಜಾರ್ಡನ್ ಮೆಥಡ್. x plus y plus z is equal to 8 minus x minus y plus 2z is equal to minus 4 3x plus 5y minus 7z is equal to minus 14. ನೋಡಿ, ಈ ಥರ ಕ್ವಶನ್ ಕೇಳಿದರೆ ಹೆಂಗೆ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಈ ಥರ ಫೋರ್ಗೆ ಇಟ್ಕೊತೀನಿ. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ ಅಂತ ಬರ್ತು. ಫಸ್ಟ್ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲ್ ಟು ಅಂತ ಬರ್ಕೊಡಿ. ನೋಡಿ, ಫಸ್ಟ್ ಎಕ್ಸ್ ಕೋಫಿಷಿಯನ್ಸ್ನ ಬರೀರಿ. ಇಲ್ಲಿ ಎಕ್ಸ್ ಇದೆ ಅಂದರೆ 1x ಇದ್ದಂಗೆ 1 ಬರೀರಿ. ಇಲ್ಲಿ ಮೈನಸ್ ಎಕ್ಸ್ ಇದೆ, ಮೈನಸ್ 1x ಇದ್ದಂಗೆ ಮೈನಸ್ 1 ಬರೀರಿ. ಇಲ್ಲಿ 3x ಇದೆ, 3 ಬರೀರಿ. ಆಮೇಲೆ ಇಲ್ಲಿ y ಇದೆ, ಪ್ಲಸ್ y ಇದೆ, ಅದಕ್ಕೆ 1 ಬರೀರಿ. ಮೈನಸ್ y ಇದೆ, ಮೈನಸ್ 1 ಬರೀರಿ. 5y ಇದೆ, 5 ಬರೀರಿ. ಇಲ್ಲಿ z ಇದೆ, 1z ಇದ್ದಂಗೆ 1 ಬರೀರಿ. 2z ಇದೆ, 2 ಬರೀರಿ. ಮೈನಸ್ 7 ಇದೆ, 7z ಇದೆ, ಮೈನಸ್ 7 ಬರೀರಿ. ಆಮೇಲೆ 8 ಮೈನಸ್ 4 ಮೈನಸ್ 14 ಬರ್ಕೊಳ್ಳಿ. ಬರೆದ್ಮೇಲೆ ಏನು ಮಾಡಿ ನೋಡಿ, ಇದನ್ನ 0 ಮಾಡಬೇಕು ನೀವು. ರೆಫರೆನ್ಸು ಫಸ್ಟ್ ಇದನ್ನ ರೆಫರೆನ್ಸ್ ತಗೋಬೇಕು. ಏನು ಮಾಡಿ ಇಲ್ಲಿ ನೋಡಿ, ಡಯಾಗ್ನಲ್ ಕೆಳಗಡೆ 0 ಮಾಡಿ, ಡಯಾಗ್ನಲ್ ಬಿಟ್ಟು ಬೇರೆ ಎಲಿಮೆಂಟ್ನ ಗಾಸ್ ಜಾರ್ಡನಲ್ಲಿ 0 ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದೆರಡನ್ನ 0 ಮಾಡಬೇಕು, ರೆಫರೆನ್ಸ್ ಇದು ತೊಗೋಬೇಕು. ಇಲ್ಲಿ ನೋಡಿ, ಮೈನಸ್ 1ನ 0 ಮಾಡೋದು ಯಾವ ಥರ ಅಂದರೆ, ಮೈನಸ್ 1ಗೆ ಸೈನ್ ಚೇಂಜ್ ಮಾಡಿ ಪ್ಲಸ್ 1 ಬರ್ಕೊಳ್ಳಿ. ಡಿವೈಡೆಡ್ ಬೈ ರೆಫರೆನ್ಸ್ ಏನು 1. ಇಲ್ಲಿ 1/1 ಅಂದರೆ 1/1ನೇ. ಇಲ್ಲೇನು ಮಾಡಿ, ಈಗ ನೋಡಿ 1 ಇದೆಯಲ್ಲ ರೆಫರೆನ್ಸ್, ಅದು ಯಾವ ರೋದು R1. ಇಲ್ಲಿ ಮೇಲ್ಗಡೆ R1 ಬರ್ಕೊಳ್ಳಿ. ಈ ಮೈನಸ್ 1 0 ಮಾಡ್ತಾ ಇದ್ದೀರಲ್ಲ, ಅದು ಯಾವ ರೋದು R2. ಕೆಳಗಡೆ R2 ಬರ್ಕೊಳ್ಳಿ. ಇಲ್ಲಿ ಬರೆಯುವಾಗ ಕೆಳಗಡೆ R2 ರೀಪ್ಲೇಸ್ ಬೈ ಅಂತ ಬರೋದು. ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. R2 ಇದ್ದರೆ R2 ರೀಪ್ಲೇಸ್ ಬೈ ಬರೀರಿ. ಕೆಳಗಡೆ R3 ಇದ್ದರೆ R3 ರೀಪ್ಲೇಸ್ ಬೈ ಬರೀರಿ. ಯಾವಾಗಲೂ ರೆಫರೆನ್ಸ್ ರೀಪ್ಲೇಸ್ ಮಾಡಲ್ಲ, ಇದು ಮಾತ್ರ ರೀಪ್ಲೇಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, 1 ಇಂಟು R2 ಅಂದರೆ R2 ಪ್ಲಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 1 ಇಂಟು R1 ಅಂದರೆ R1. ಇದು ಮುಗೀತು. ಈಗ ರೆಫರೆನ್ಸ್ ಯಾವುದು 1, 0 ಮಾಡಬೇಕಾಗಿರೋದು 3. ಇದನ್ನ ಯಾವ ಥರ ಮಾಡಬೇಕು ಅಂದರೆ, ಪ್ಲಸ್ 3ಗೆ ಮೇಲ್ಗಡೆ ಮೈನಸ್ 3 ಬರ್ಕೊಳ್ಳಿ, ಕೆಳಗಡೆ 1 ಬರ್ಕೊಳ್ಳಿ. ಇಲ್ಲಿ ನೋಡಿ, ಈ ರೆಫರೆನ್ಸ್ ಯಾವ ರೋದು R1. ಈ 3 ಇದೆಯಲ್ಲ, 0 ಮಾಡ್ತಿರೋದು ರೋ ಯಾವುದು 3 ಇದೆಯಲ್ಲ, ಯಾವ ರೋದು R3. ಇಲ್ಲಿ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, R3 ಗಿವ್ಸ್ ರೈಸ್ ಟು ಅಂತ ಬರ್ತು. R3 ಗಿವ್ಸ್ ರೈಸ್ ಟು ಅಂತ ಫಸ್ಟ್ 1 ಇಂಟು R3 ಅಂದರೆ R3 ಮೈನಸ್ 3 ಇಂಟು R1 ಅಂದರೆ ಮೈನಸ್ 3R. ಇಲ್ಲಿ ನೋಡಿ, R2 ರಿಪ್ಲೇಸ್ ಮಾಡ್ತಾ ಇದ್ದೀರಾ, R3 ರಿಪ್ಲೇಸ್ ಮಾಡ್ತಾ ಇದ್ದೀರಾ, ಆದರೆ R1ನ ರಿಪ್ಲೇಸ್ ಮಾಡ್ತಾ ಇಲ್ಲ. ಅದಕ್ಕೆ ನೀವೇನು ಬರ್ಕೋಬೇಕು, R1 ರಿಪ್ಲೇಸ್ ಬೈ R1 ಅಂತಲೇ ಬರ್ಕೋಬೇಕು. ಈಗ ನೋಡಿ, ಇಲ್ಲಿ ಮೇನು ಈಗ R1 ರಿಪ್ಲೇಸ್ ಬೈ ಏನಿದೆ R1 ಬದಲು ನಾವು ಕೈ ಇಟ್ಕೊಳ್ಳಿ ಎ ಅಂತ ಅಂದ್ಕೊಳ್ಳಿ, R2ನ ಬಿ ಅಂದ್ಕೊಳ್ಳಿ, R3ನ ಸಿ ಅಂದ್ಕೊಳ್ಳಿ, ಅಸೈನ್ ಮಾಡ್ಕೊಳ್ಳಿ. ಈಗ ಫಸ್ಟು R1 ರಿಪ್ಲೇಸ್ ಬೈ R1 ಅಲ್ವಾ, ನೀವೇನು ಮಾಡಿ, ಈಗ R1 ಬದಲು ಎ ಹಾಕ್ಕೊಳ್ಳಿ. ನೆಕ್ಸ್ಟ್ R2 ರಿಪ್ಲೇಸ್ ಬೈ ಹುಡುಕಿ, ಎಲ್ಲಿದೆ, ಇಲ್ಲಿದೆ. ಇಲ್ಲಿ ನೋಡಿ, R2 ರಿಪ್ಲೇಸ್ ಬೈ ಏನಿದೆ R2 ಪ್ಲಸ್ R1 ಅಂದರೆ R2 ಜಾಗದಲ್ಲಿ R2 ಪ್ಲಸ್ R1 ಬರೀಬೇಕು. ಅಂದರೆ ಬಿ ಜಾಗದಲ್ಲಿ ಬಿ ಪ್ಲಸ್ ಎ ಬರೀಬೇಕು. ಇಲ್ಲಿ ಎ ಜಾಗದಲ್ಲಿ ಎ ಬರ್ತಂಗೆ ಗೊತ್ತಾಗ್ತದೆ, ಬರೀ ಎ ಕೋಲನ್ ಅಂತ ಬರೀತೀವಿ. ಫಸ್ಟ್ 1. ಸೆಕೆಂಡು ಇಲ್ಲಿ ನೋಡಿ, R2 ಬದಲು ಬಿ ಪ್ಲಸ್ R1 ಬದಲು ಎ. ಆಮೇಲೆ R3 ರೀಪ್ಲೇಸ್ ಬೈ ನೋಡಿ, R3 ಬದಲು ಸಿ ಮೈನಸ್ 3a ಕೋಲನ್ ಬರೆದು R3 ಬದಲು ಸಿ ಮೈನಸ್ 3 ಟೈಮ್ಸ್ R1 ಬದಲು ಎ. ಅರ್ಥ ಆಗ್ತಿದೆಯಾ? ಈಗ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡಿ, ಇದು ಕೋಲನ್, ಇದು
ಈಗ ನೋಡಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಶಿಫ್ಟು 9 3 ಈಕ್ವಲ್ ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಆಲ್ಫಾ ಹೊಡಿಬೇಕು, ಹೊಡೆದು ಇದು ಹೊಡೆದ್ರೆ ಎ ಬಂದ್ಬಿಡುತ್ತೆ, ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಬಂದ್ಬಿಡುತ್ತೆ. ಆಮೇಲೆ ಬಿ ಪ್ಲಸ್ ಎನ್ನ ಆಲ್ಫಾ ಹೊಡೆದು ಇದು ಹೊಡೆದ್ರೆ ಬಿ ಬಂದ್ಬಿಡುತ್ತೆ, ಪ್ಲಸ್ ಆಲ್ಫಾ ಹೊಡೆದು ಹೈಪ್ ಹೊಡೆದ್ರೆ ಸಿ ಬಂದ್ಬಿಡುತ್ತೆ, ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಬಂದ್ಬಿಡುತ್ತೆ, ಆಲ್ಫಾ ಹೊಡೆದು ಹೈಪ್ ಹೊಡೆದ್ರೆ ಸಿ ಬಂದ್ಬಿಡುತ್ತೆ. ಇದು ಬಿ ಪ್ಲಸ್ ಎ ಅಲ್ವಾ, ಸಾರಿ, ಆಲ್ಫಾ ಹೊಡೆದು ಏನು ಹೊಡಿಬೇಕು, ಇದು ಹೊಡೆದ್ರೆ ಎ ಬಂದ್ಬಿಡುತ್ತೆ. ಈ ಥರ ಬನ್ನಿ, -3 ಆಲ್ಫಾ ಹೊಡೆದು ಇದು ಹೊಡೆದ್ರೆ ಎ ಬಂದ್ಬಿಡುತ್ತೆ. ಈಗೇನು ಮಾಡಿ ಕ್ಯಾಲ್ಕುಲೇಟ್ ಹೊಡೆದು ನೋಡಿ ಇದನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು, ಕ್ಯಾಲ್ಸಿಲಿ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡಿಬೇಕು. ಹೊಡೆದಾದ್ಮೇಲೆ ಇಲ್ಲೇನು ಬರೀರಿ, ಎ ಆದ್ಮೇಲೆ ಫಸ್ಟು ಇದನ್ನ ಬರ್ಕೊಳ್ಳಿ, R2 replaced by R2 plus R1, R3 replaced by R3 minus 3R1. A augmented B is equivalent to ತಗೊಳ್ಳೋದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಾಲಮ್ ಮಾಡಬೇಕು. ಫಸ್ಟ್ ಕಾಲಮಲ್ಲಿ ಎ ಅಂದರೆ ಫಸ್ಟ್ ಎಲಿಮೆಂಟು 1, ಬಿ ಅಂದರೆ ಸೆಕೆಂಡ್ ಎಲಿಮೆಂಟ್ -1, ಸಿ ಅಂದರೆ ಥರ್ಡ್ ಎಲಿಮೆಂಟ್ 3. ಈಗ ಫಸ್ಟ್ ಎಲಿಮೆಂಟ್ ಆನ್ಸರ್ ಏನು 1, ಸೆಕೆಂಡ್ ಎಲಿಮೆಂಟ್ ಆನ್ಸರ್ ಏನು 0, ಥರ್ಡ್ ಎಲಿಮೆಂಟ್ ಆನ್ಸರ್ ಏನು 0. ಆಮೇಲೆ ಸೆಕೆಂಡ್ ಕಾಲಮ್, ಫಸ್ಟ್ ಎಲಿಮೆಂಟ್ ಏನು 1, ಸೆಕೆಂಡ್ ಎಲಿಮೆಂಟ್ ಏನು -1, ಸಿ ಅಂದರೆ ಥರ್ಡ್ ಎಲಿಮೆಂಟು 5. ಫಸ್ಟ್ ಎಲಿಮೆಂಟ್ ಆನ್ಸರ್ ಏನು 1, ಸೆಕೆಂಡ್ ಎಲಿಮೆಂಟ್ ಆನ್ಸರ್ ಏನು 0, ಥರ್ಡ್ ಎಲಿಮೆಂಟ್ ಆನ್ಸರ್ ಏನು 2. ಈಗ ಮೂರನೇ ಕಾಲಮ್, ಫಸ್ಟ್ ಎಲಿಮೆಂಟ್ ಏನು 1, ಸೆಕೆಂಡ್ ಎಲಿಮೆಂಟ್ ಏನು 2, ಥರ್ಡ್ ಎಲಿಮೆಂಟ್ ಏನು -7. ಫಸ್ಟ್ ಎಲಿಮೆಂಟ್ ಆನ್ಸರ್ ಏನು 1, ಸೆಕೆಂಡ್ ಎಲಿಮೆಂಟ್ ಆನ್ಸರ್ ಏನು 3, ಥರ್ಡ್ ಎಲಿಮೆಂಟ್ ಆನ್ಸರ್ ಏನು -10, ಕೋಲನ್. ಈಗ ಫಸ್ಟ್ ಎಲಿಮೆಂಟ್ ಏನು 8, ಸೆಕೆಂಡ್ ಎಲಿಮೆಂಟ್ ಏನು -4, ಥರ್ಡ್ ಎಲಿಮೆಂಟ್ ಏನು -14. ನೋಡಿ, ಫಸ್ಟ್ ಎಲಿಮೆಂಟ್ ಆನ್ಸರ್ 8, ಸೆಕೆಂಡ್ ಎಲಿಮೆಂಟ್ ಆನ್ಸರ್ ಏನು 4, ಥರ್ಡ್ ಎಲಿಮೆಂಟ್ ಆನ್ಸರ್ -38. ಇದಾದ ತಕ್ಷಣ ಏನು ಮಾಡಬೇಕೀಗ, ಈಗ ನೆಕ್ಸ್ಟ್ ಡಯಾಗ್ನಲ್ ಇದು, ಆದರೆ 0 ಡಯಾಗ್ನಲ್ ಮಾತ್ರ 0 ಇರಬಾರ್ದು, ಗೊತ್ತಾಗ್ತಿದೆ. ಅದಕ್ಕೆ ಏನು ಮಾಡಿ, ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಮೇಲ್ಗಡೆ ಇಂಟರ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ, R2 ರಿಪ್ಲೇಸ್ ಬೈ R1 ಮಾಡಬೇಡಿ. R2 ಯಾವಾಗಲೂ ರಿಪ್ಲೇಸ್ ಬೈ R3ನೇ ಮಾಡಬೇಕು. R1ನ ಬೇಕಿದ್ರೆ R2ಗೂ R3ಗೂ ರಿಪ್ಲೇಸ್ ಮಾಡ್ಬೋದು, ಆದರೆ R2ನ R1ಗೆ ರಿಪ್ಲೇಸ್ ಮಾಡೋಂಗಿಲ್ಲ, ಗೊತ್ತಾಗ್ತಿದೆಯಾ. ಗಾಸ್ ಜಾರ್ಡನ್ ಮೆಥಡಲ್ಲಿ ನಿಮಗೆ ಈ ಫಸ್ಟ್ ಎಲಿಮೆಂಟ್ ಏನಾದರೂ ಇರಲಿ, ತಲೆನೋ ಇಲ್ಲ ಅಂದರೆ 0 ಮಾತ್ರ ಇರೋಕ್ಕೆ ಕೊಡಬೇಡಿ, 0 ಮಾತ್ರ ಇರಬಾರ್ದು ಡಯಾಗ್ನಲ್ ಎಲಿಮೆಂಟ್. ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ 0 ಇದೆ, ಅದಕ್ಕೆ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಏನಾಗುತ್ತೆ, ನೋಡಿ, ಎ ಆಗ್ಮೆಂಟೆಡ್ ಬಿ ಇಸ್ ಈಕ್ವಲ್ ಟು ಫಸ್ಟ್ ರೋ ಹಂಗೆ ಇರಲಿ 1 1 1 8. ಇಲ್ಲಿ R2ನ R3ಗೆ ಬರೀರಿ, R3ನ R2ಗೆ ಬರೀರಿ, ರೋ 3ನ ರೋ 2ಲಿ ಬರೀರಿ, ರೋ 2ನ ರೋ 3ಗೆ ಬರೀರಿ, 0 0 3 4. ನೋಡಿ, ಇಷ್ಟಾದ ತಕ್ಷಣ ಈಗೇನು ಮಾಡಬೇಕು, ಡಯಾಗ್ನಲ್ ಬಿಟ್ಟು ಎಲ್ಲ ಎಲಿಮೆಂಟ್ 0 ಮಾಡಬೇಕು. ಯಾವುದ್ಯಾವ್ದನ್ನ ಡಯಾಗ್ನಲ್ ಬಿಟ್ಟು, ಡಯಾಗ್ನಲ್ ಅಂದರೆ 2, ಇದು ರೆಫರೆನ್ಸು, 2 ಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ 0 ಮಾಡಬೇಕು. ಈಗ ನೋಡಿ, ಫಸ್ಟ್ 1ನ 0 ಮಾಡೋಣ, ರೆಫರೆನ್ಸ್ 2, 1ಗೆ -1/2 ಅಂತ ಬರ್ಕೊಳ್ಳಿ, 1ಗೆ -1 ಡಿವೈಡ್ ಬೈ ರೆಫರೆನ್ಸ್ ಏನು 2. ಈಗ ರೆಫರೆನ್ಸ್ 2 ಇದೆಲ್ಲ ಯಾವ ರೋದು, R2ನ ಮೇಲ್ಗಡೆ ಬರ್ಕೊಳ್ಳಿ, ಇದು 1 ಇದೆಲ್ಲ ಯಾವ ರೋದು, R1ನ ಕೆಳಗಡೆ ಬರ್ಕೊಳ್ಳಿ. ಈಗ R1 ರಿಪ್ಲೇಸ್ ಬೈ 2 ಟೈಮ್ಸ್ R1, ಈ R1ನ ಈ ಕಡೆ ಬರ್ಕೊಳ್ಳಿ. ಆಮೇಲೆ 2 ಟೈಮ್ಸ್ R1 -1 ಟೈಮ್ಸ್ R2, 1 × R2 ಅಂದರೆ R2,
ನೆಕ್ಸ್ಟು ಝೀರೋ ಮಾಡಬೇಕಾಗಿರೋದು ಯಾವುದು, ಇದು ಆಲ್ರೆಡಿ ಝೀರೋ ಇರೋದ್ರಿಂದ ಇದು ಝೀರೋ ಮಾಡೋದು ಬೇಕಾಗಿಲ್ಲ. ಬರೀ ಈಕ್ವೇಷನ್ನ ಬರ್ಕೊಳ್ಳಿ. R1 ರೀಪ್ಲೇಸ್ ಬೈ 2R1 ಮೈನಸ್ R2. ಈಗ ಕ್ಯಾಲ್ಸಿಲಿ ಮಾಡೋಕ್ಕೆ ಈಗ ನಿಮಗೆ R1 ರೀಪ್ಲೇಸ್ ಬೈ ಇದೆ, R2 ರೀಪ್ಲೇಸ್ ಬೈ ಇಲ್ಲ, ಅದಕ್ಕೆ R2 ರೀಪ್ಲೇಸ್ ಬೈ R2ನೇ ಬರೀ. ಮತ್ತು R3 ರೀಪ್ಲೇಸ್ ಬೈ ಇಲ್ಲ, ಅಂದರೆ R3 ರೀಪ್ಲೇಸ್ ಬೈ R3ನೇ. ಈಗ ನೋಡಿ ಕ್ಯಾಲ್ಸಿಲಿ ಮಾಡೋಕ್ಕೆ ಏನು ಮಾಡಬೇಕು, ಇಲ್ಲಿ ನೋಡಿ R1 ರೀಪ್ಲೇಸ್ ಬೈ ಏನಿದೆ ಇದು, R2 ರೀಪ್ಲೇಸ್ ಬೈ ಏನಿದೆ ಇದು, R3 ರೀಪ್ಲೇಸ್ ಬೈ ಇದು. ಅಂದರೆ ಕ್ಯಾಲ್ಸಿಲಿ ಏನು ಮಾಡಬೇಕು ನೀವು ಅಂದರೆ ಫಸ್ಟು 2A ಮೈನಸ್ B, ಆಮೇಲೆ ಕೋಲನ್ B, ಆಮೇಲೆ ಕೋಲನ್ C, ಈ ಥರ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ R1 ರೀಪ್ಲೇಸ್ ಬೈ ಇದ್ದರೆ ಬರೀ ಬೇರೆದಿಲ್ಲ ಅಂದರೆ ಅದು R2 ರೀಪ್ಲೇಸ್ ಬೈ R2ನೇ, ಅಂದರೆ ಸೇಮೇ. R2 ರೀಪ್ಲೇಸ್ ಬೈ R2 ಅಂದರೆ ಸೇಮೇ ಅಂತ, R3 ರೀಪ್ಲೇಸ್ ಬೈ R3 ಅಂತ. ಇಲ್ಲಿ 2A ಮೈನಸ್ B ಕೋಲನ್ B ಕೋಲನ್ C ಅಂತ ಟೈಪ್ ಮಾಡ್ಕೊಳ್ಳಿ. 2α A ಇಂಟೆಗ್ರಲ್, ಫಸ್ಟಿಂದ ಮಾಡ್ತೀನಿ ನೋಡಿ. 2 ಹೊಡೀರಿ, ಎ ತರ್ಸೋಕ್ಕೆ ಆಲ್ಫಾ ಹೊಡೆದು ಇದು ಹೊಡಿಬೇಕು, ಎ ಬಂದ್ಬಿಡುತ್ತೆ. ಮೈನಸ್ ಹೊಡೆದು ಆಲ್ಫಾ ಹೊಡೆದು ಇದು ಹೊಡೀರಿ, ಬಿ ಬಂದ್ಬಿಡುತ್ತೆ. ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡೀರಿ, ಕೋಲನ್ ಬಂದ್ಬಿಡುತ್ತೆ. ಆಲ್ಫಾ ಹೊಡೆದು ಇದು ಹೊಡೀರಿ, ಬಿ ಬಂದ್ಬಿಡುತ್ತೆ. ಆಲ್ಫಾ ಹೊಡೆದು ಇಂಟೆಗ್ರಲ್ ಹೊಡೀರಿ, ಕೋಲನ್ ಬಂದ್ಬಿಡುತ್ತೆ. ಆಲ್ಫಾ ಹೊಡೆದು ಐ ಹೊಡೀರಿ, ಸಿ ಬಂದ್ಬಿಡುತ್ತೆ. ಈಗ ಕ್ಯಾಲ್ಕುಲೇಟ್ ಅಂತ ಹೊಡೀರಿ, ಇಲ್ಲೇನು ಮಾಡಿ ಎ ಆಗ್ಮೆಂಟೆಡ್ ಬಿ ಈಸ್ ಈಕ್ವಲೆಂಟ್ ಟು ಫಸ್ಟ್ ಕಾಲಮಲ್ಲಿ ಎ ಅಂದರೆ 1, ಬಿ ಅಂದರೆ 0, ಸಿ ಅಂದರೆ 0. ಆನ್ಸರ್ 2, 0, 0. ಸೆಕೆಂಡ್ ಕಾಲಮಲ್ಲಿ ಎ ಅಂದರೆ 1, ಬಿ ಅಂದರೆ 2, ಸಿ ಅಂದರೆ 0, 0, 2, 0. ಥರ್ಡ್ ಕಾಲಮಲ್ಲಿ ಎ ಅಂದರೆ 1, ಬಿ ಅಂದರೆ -10, ಸಿ ಅಂದರೆ 3, 12, -10, 3. ಫೋರ್ತ್ ಕಾಲಮಲ್ಲಿ ಎ ಅಂದರೆ 8, ಬಿ ಅಂದರೆ -38, ಸಿ ಅಂದರೆ 4, ಇದು 54, -38 ಮತ್ತು 4. ಈಗ ನೋಡಿ ಆಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಯಾವುದನ್ನ 0 ಮಾಡಬೇಕು, ಇದು ರೆಫರೆನ್ಸ್ ತೊಗೋಬೇಕು. ಯಾವುದನ್ನ 3ನ ರೆಫರೆನ್ಸ್ ತೊಗೋಬೇಕು, ಇದೆರಡನ್ನ 0 ಮಾಡಬೇಕು. ಮಾಡೋದು ಯಾವ ಥರ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ 12ನ 0 ಮಾಡೋಕ್ಕೆ -12 ಡಿವೈಡೆಡ್ ಬೈ ರೆಫರೆನ್ಸ್. ರೆಫರೆನ್ಸ್ ಎಷ್ಟು 3. ಕ್ಯಾಲ್ಸಿಲ್ ಮಾಡಿ, ಪಿ ಎಸ್ ಸಿ ಹೊಡೆದು -12 ಡಿವೈಡೆಡ್ ಬೈ 3 ಹೊಡೆದ್ರೆ -4 ಬರುತ್ತೆ. -4/1 ಅಂತ ಬರ್ಕೋಬೇಕು. ಈಗ ನೋಡಿ ರೆಫರೆನ್ಸ್ ಯಾವುದು R3. ಫಸ್ಟ್ ರೆಫರೆನ್ಸ್ ರೋ ಬರೀ, ರೆಫರೆನ್ಸ್ 3, ಅದು ರೋ ಯಾವುದು R3. ಈಗ 12 0 ಮಾಡ್ತಾ ಇರೋದು, ಅದು ರೋ ಯಾವುದು R1 ಕೆಳಗಡೆ ಬರೀರಿ. ಇಲ್ಲಿ R1 ರೀಪ್ಲೇಸ್ ಬೈ ಅಂತ ಬರೋದು. 1 × R1 ಅಂದರೆ R1 -4 R3. ಆಮೇಲೆ -10ನ 0 ಮಾಡೋದು. -10ನ 0 ಮಾಡೋದು ಹೆಂಗೆ, +10 ಡಿವೈಡೆಡ್ ಬೈ ರೆಫರೆನ್ಸ್ 3. ನೋಡಿ 10/3 ಮಾಡಿದ್ರೆ ನೀವು ಏನು ಬರ್ತಾಯಿದೆ, 10/3ನ ಬರ್ತಾಯಿದೆ. ಹಂಗೆ ಬರ್ಕೊಡಿ. ಇಲ್ಲಿ ನೋಡಿ ರೆಫರೆನ್ಸ್ ಯಾವುದು R3, 0 ಮಾಡ್ತಾ ಇರೋದು ಯಾವುದು -10, ಅಂದರೆ R2 ಎಲಿಮೆಂಟ್ನ. ಇಲ್ಲಿ R2 ಯೂಸ್ ಎಷ್ಟು ಅಂತ ಬರೋದು
3 ಇಂಟು R2 ಪ್ಲಸ್ 10 ಇಂಟು R3 ಅಂತ ಬರ್ಕೊಳ್ಳಿ. ಇಲ್ಲಿ ಬರೆಯೋಣ, ಇದೆರಡು ಬರ್ಕೊಳ್ಳಿ. R1 gives rise to R1 minus 4R3, R2 gives rise to 3R2 plus 10R3. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ R1 ರಿಪ್ಲೇಸ್ ಮಾಡ್ತಾ ಇದ್ದೀವಿ, R2 ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಇದು R1 ರಿಪ್ಲೇಸ್ ಮಾಡ್ತಾ ಇರೋದು, ಇದು R2. ಅಂದರೆ R3 ರಿಪ್ಲೇಸ್ ಮಾಡ್ತಾ ಇಲ್ಲ, ಅದಕ್ಕೆ R3 ರಿಪ್ಲೇಸ್ ಬೈ R3 ಅಂತಾನೆ ಬರ್ಕೋಬಿಡಿ. ಈಗ ಕ್ಯಾಲ್ಕುಲೇಟ್ ಟೇಕ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ R1 ರಿಪ್ಲೇಸ್ ಬೈ ಏನು, R1 minus 4R3 ಅಂದರೆ A minus 4C. ಹೋಗ R2 ರಿಪ್ಲೇಸ್ ಬೈ ಏನು, 3R2 plus 10R3 ಅಂದರೆ 3B plus 10C. ಹೋಗ R3 ರಿಪ್ಲೇಸ್ ಬೈ R3 ಅಂದರೆ ಬರೀ C. ಇದನ್ನ ಕ್ಯಾಲ್ಕುಲೇಟ್ ಟೇಕ್ ಮಾಡ್ಕೋಬೇಕು. ಆಲ್ಫಾ A minus 4 ಆಲ್ಫಾ ಹೈಪ್ C ಆಲ್ಫಾ ಇಂಟೆಗ್ರಲ್ 3 ಆಲ್ಫಾ B plus 10 ಆಲ್ಫಾ C ಆಲ್ಫಾ ಇಂಟೆಗ್ರಲ್ ಆಲ್ಫಾ C. ಈಗ ನೋಡಿ ಕ್ಯಾಲ್ಕುಲೇಟ್ ಹೊಡೆದು ಫಸ್ಟ್ ಇದನ್ನ ಬರ್ಕೊಳ್ಳಿ, A ಆಗ್ಮೆಂಟೆಡ್ B. ನೋಡಿ ಇದು ಮಾಡಿದಾಗ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ರಾಂಗ್ ಆಗೋ ಚಾನ್ಸಸ್ ಇಲ್ಲಿರುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಹೊಡಿತೀರಲ್ವ, ಫಸ್ಟ್ ಕಾಲಮಲ್ಲಿ A ಅಂದರೆ ಫಸ್ಟ್ ಎಲಿಮೆಂಟ್ 2, C ಕೇಳುತ್ತೆ ಫಸ್ಟು, ಅದಕ್ಕೆ C ಅಂದರೆ ಥರ್ಡ್ ಎಲಿಮೆಂಟ್ 0, ಫಸ್ಟ್ ಕಾಲಮ್. B ಅಂದರೆ ಸೆಕೆಂಡ್ ಎಲಿಮೆಂಟ್ 0. ಆನ್ಸರ್ ಏನು 2. ಈಗ ಸೆಕೆಂಡ್ ಕಾಲಮ್ ಬರೋಣ. ಸೆಕೆಂಡ್ ಕಾಲಮಲ್ಲಿ A ಅಂದರೆ ಫಸ್ಟ್ ಎಲಿಮೆಂಟ್ 0 ಈಕ್ವಲ್, C ಅಂದರೆ ಥರ್ಡ್ ಎಲಿಮೆಂಟ್ 0 ಈಕ್ವಲ್, B ಅಂದರೆ ಸೆಕೆಂಡ್ ಎಲಿಮೆಂಟ್ 2. ಆನ್ಸರ್ 0. 6 0. ಈ ಆರ್ಡ್ರಲ್ಲೇ ಬರೀರಿ. ಹೊಡೆದಾಗ ಫಸ್ಟ್ A ಹೊಡೆದು C ಹೊಡೆದು B ಹೊಡಿಬೇಕು, ಬರೆಯುವಾಗ ಲೈನಲ್ಲೇ ಹೊಡೀತೀವಿ. A ಅಂದರೆ 12, ಥರ್ಡ್ ಕಾಲಮಲ್ಲಿ C ಅಂದರೆ 3, B ಅಂದರೆ -10, 0 0 3. ಬರೆಯುವಾಗ ಆರ್ಡ್ರಲ್ಲೇ ಬರೀರಿ. ಕ್ಯಾಲ್ಕುಲೇಟಲ್ಲಿ ಇದರಲ್ಲಿ ಹೊಡಿತೀರಲ್ವ, ಆವಾಗ ಫಸ್ಟು A ಹೊಡೀರಿ. A ಎಷ್ಟು, ಲಾಸ್ಟ್ ಕಾಲಮು 54 A ಅಂತ. C ಅಂದರೆ ಥರ್ಡ್ ಎಲಿಮೆಂಟ್, ಫಾರ್ ಲಾಸ್ಟ್ ಕಾಲಮ್ದು ಥರ್ಡ್ ಎಲಿಮೆಂಟ್. B ಅಂದರೆ ಲಾಸ್ಟ್ ಕಾಲಮ್ದು ಸೆಕೆಂಡ್ ಎಲಿಮೆಂಟ್. -38. ಆನ್ಸರ್ ಏನು 38. -74 4. ಈಗ ಲಾಸ್ಟಲ್ಲಿ ಏನು ಮಾಡಿ, ಹೆನ್ಸ್ 2x is equal to 38. ಇದನ್ನ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ 2x, ಇದಕ್ಕೆ y ಮಲ್ಟಿಪ್ಲೈ ಮಾಡಿ 0y ಅಂದರೆ 0 0 z ಅಂದರೆ 0, ಅದಕ್ಕೆ 2x is equal to 38. ಇಲ್ಲಿ x ಬರಲ್ಲ, 6y is equal to -74 ಅಂದರೆ 3z is equal to 4. therefore ಫಸ್ಟ್ x is equal to 38/2 ಮಾಡಿ. 38/2 ಅಂದರೆ 38/2 ಅಂದರೆ 19. y ಬಂದು -74/6 -37/3. ಆಮೇಲೆ z ಅಂದರೆ 4/3. ಈಗ ಕ್ರಾಸ್ ಚೆಕ್ ಮಾಡೋಕ್ಕೆ ಏನು ಮಾಡಬೇಕು ನೋಡಿ, ಕ್ಯಾಲ್ಸಿಲಿ ಮೋಡು
5 ಈಕ್ವೇಷನ್, ಅದರಲ್ಲಿ 2 ಈ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಟೇಕ್ ಮಾಡಿ. 1 1 1 8 -1 -1 2 ಸಾರಿ 2 ಆದಮೇಲೆ -4 ಈಕ್ವಲ್ 3 5 -7 -14 ಈಕ್ವಲ್ ಹೊಡೀರಿ. x 19 y -37/3 z 4/3 ಬಂತಲ್ವಾ ಸೇಮ್ ಆನ್ಸರ್. ಆ ಥರ ಕ್ರಾಸ್ ಚೆಕ್ ಮಾಡ್ಕೊ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ ಫಸ್ಟು ಈ ಪೇಜು, ಆಮೇಲೆ ಈ ಪೇಜ್, ಅದರದ್ದು ಕಂಟಿನ್ಯೂಷನ್. ಇದು ಫೈನಲ್ ಆನ್ಸರ್. ಥ್ಯಾಂಕ್ ಯು.